ರಾಜೀವ್ ಗಾಂಧಿ ಪ್ರೇರಣೆಯಿಂದಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಇಷ್ಟೆಲ್ಲ ಕೆಲಸ ಮಾಡಲು ಸಾಧ್ಯವಾಯಿತು. ಅವರದೇ ಹೆಸರಿನಲ್ಲಿರುವ ಕಾಪು ರಾಜೀವ್ ಭವನದ ಮೂಲಕವೇ ಪಕ್ಷ ಸಂಘಟನೆಯ ಶಂಖವನ್ನ ಮೊಳಗಿಸಬೇಕಿದೆ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದರು. ಅವರು ಕಾಪು ಬ್ಲಾಕ್ ಕಾಂಗ್ರೆಸ್ ರಾಜೀವ್ ಗಾಂಧಿ ಭವನಕ್ಕೆ ಭೇಟಿ ನೀಡಿದ ಸಂದರ್ಭ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಿದರು. ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು ಅನ್ನುವಂತ ಉದ್ದೇಶದಿಂದ ಈ ತಾಯಂದಿರೆಲ್ಲ ಹೋಗಿ ಓಟ್ ಕೇಳ್ತಾರೆ, ನೀವೆಲ್ಲ ಹೋಗಿ ಓಟ್ ಕೇಳ್ತೀವಿ. ಆದ್ರಿಂದ ಇವತ್ತು ಕಾಂಗ್ರೆಸ್ ಪಕ್ಷ ಸದೃಢ ಆಗ್ಬೇಕಾದ್ರೆ ಆ ಬೇರು ಗಟ್ಟಿ ಆದ್ರೆ ಮಾತ್ರ ಸಾಧ್ಯ ಆಗುತ್ತೆ. ಇವತ್ತು ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಅನೇಕ ರಾಜ್ಯದಲ್ಲಿ ಇಲ್ಲ, ಉತ್ತರ ಪ್ರದೇಶದಲ್ಲಿ ಇಲ್ಲ, ಮಧ್ಯಪ್ರದೇಶದಲ್ಲಿ ಇಲ್ಲ, ಬಿಹಾರದಲ್ಲಿ ಇಲ್ಲ, ಒರಿಸ್ಸಾದಲ್ಲಿ ಇಲ್ಲ. ಕಾರಣ ಇಷ್ಟೇ, ನಾವೆಲ್ಲೋ ಒಂದು ಕಡೆ ಆ ಬೇರು ಭದ್ರವಾಗಿ ಇಲ್ಲ ಅನ್ನೋ ಕಾರಣಕ್ಕಾಗಿ ಆ ರೀತಿ ಆಗಿದೆ ಅನ್ನೋದು ಎಲ್ಲರಿಗೂ ಇವಾಗ ಅರ್ಥ ಆಗಿದೆ. ಆ ಭದ್ರತೆಯನ್ನ ಮಾಡಬೇಕಾಗ್ತದೆ ನಾವೆಲ್ಲ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ. ಮತ್ತು ವಿನಯಣ್ಣ ಈ ರಾಜ್ಯದಲ್ಲಿ ಒಬ್ಬ ಪ್ರತಿಷ್ಠಿತ ಪ್ರಭಾವಿ ನಾಯಕರು. ನಿಮ್ ಶಕ್ತಿ ನಿಮಗೆ ಗೊತ್ತಿಲ್ಲ, ಗೊತ್ತಾ ನಿಮ್ಗೆ? ಒಂದು ಪ್ರಭಾವಿ ಸಮುದಾಯವನ್ನ ನೀವು ಪ್ರತಿನಿಧಿಸ್ತಾ ಇದ್ದೀರಿ, ಅದಿರಲಿ ನಿಮ್ಮ ಮನಸ್ಸಲ್ಲಿ. ನಿಮ್ಮ ಹಿಂದೆ ನೀವು ಸಂಸದರಾಗಿದ್ದಾಗ 8 ಜನ ಆಗಿದ್ರು ಸ್ವಾಮಿ ನಿಮ್ಮ ಸಮುದಾಯದಲ್ಲಿ. 5 ಜನ ಎಂಪಿಗಳಿದ್ರು ರಾಜ್ಯದಲ್ಲಿ, 6 ಜನ ಎಂಪಿಗಳು, 28ರಲ್ಲಿ 6 ಜನ ಎಂಪಿಗಳು ಒಂದು ಸಮುದಾಯಕ್ಕೆ ಸೇರ್ತಾರೆ ಅಂದ್ರೆ ಅದರ ಪ್ರಭಾವಿಯಲ್ಲೇ ನಮ್ಮ ಅಧ್ಯಕ್ಷರೇ. 2 ರಾಜ್ಯಸಭಾ, 4 ಲೋಕಸಭಾ. ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಅವರು ಮಾತನಾಡಿ, ಕಾಂಗ್ರೆಸ್ ಪಕ್ಷ ಸತತವಾಗಿ ಸೋಲು ಕಾಣುವ ಪರಿಸ್ಥಿತಿ ಎದುರಾದಾಗ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನಾಯಕತ್ವದಲ್ಲಿ ಗೆಲುವನ್ನು ಕಾಣಲು ಸಾಧ್ಯವಾಯಿತು ಎಂದರು. ಅನೇಕ ಕಾರ್ಯಕ್ರಮಗಳು ಅವರು ಅಧ್ಯಕ್ಷರಾಗೋದಕ್ಕಿಂತ ಮೊದಲು ಬರೇ 8,000 ಬೂತ್ ಕಮಿಟಿಗಳಿತ್ತು. ಅದನ್ನ 52,000ಕ್ಕೆ ಮುಟ್ಟಿಸಿದಂತ ಬೂತ್ ಕಮಿಟಿಯನ್ನು ಮುಟ್ಟಿಸಿದಂತ ಹೆಗ್ಗಳಿಕೆ ಇದ್ರೆ ಡಾಕ್ಟರ್ ಪರಮೇಶ್ವರ್ ಅವರು. ಅದೇ ರೀತಿಯಾಗಿ ಕಾಂಗ್ರೆಸ್ ನಡಿಗೆ ಜನರ ಬಳಿಗೆ ಎನ್ನುವಂತ ಕಾರ್ಯಕ್ರಮ ಇರಬಹುದು. ಇವತ್ತು ನಮ್ಮಲ್ಲಿ ಒಂದು ರೀತಿಯ ಒಂದು ಸಾಮರಸ್ಯಕ್ಕೆ ತೊಡಕಾದಂತ ಸಮಯದಲ್ಲಿ ಉಳ್ಳಾಳದಿಂದ ಮಲ್ಪೆವರೆಗೆ ಪಾದಯಾತ್ರೆಯನ್ನ ಮಾಡಿ ಕಚೇರಿ ಜಿಲ್ಲೆಯ ಯಾವ ನಾಯಕರು ಕೂಡ ಒಪ್ಪಿಲ್ಲ ಇದ್ರು. ಶ್ರೀಯುತ ಡಾಕ್ಟರ್ ಪರಮೇಶ್ವರ್ ಅವರದೇ ತೀರ್ಮಾನ. ಇವತ್ತು ಅವರು ಒಂದು ರೀತಿಯ ಸೌಹಾರ್ದದ ಕಾರ್ಯಕ್ರಮವನ್ನು ಬಿಂಬಿಸುವಂತ ಕೆಲಸ ಕರಾವಳಿಯಲ್ಲಿ ನಡೆಸಿದ್ರು. ಅದರ ಹಿನ್ನೆಲೆಗೆ ಅನುಗುಣವಾಗಿ ನಮ್ಮ ಈ ಕರಾವಳಿ ಪ್ರದೇಶದಲ್ಲಿ ಬಹಳಷ್ಟು ಸ್ಥಾನಗಳು, 13 ಸ್ಥಾನದಲ್ಲಿ 11 ಸ್ಥಾನ ಗೆದ್ದು ಬರುವಂತ ಅವಕಾಶ ಆಗಿತ್ತು. ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಕಾಪು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ವೈಎಸ್ ಕುಮಾರ್ ಅವರು, ಮುಂದಿನ ಎಲೆಕ್ಷನ್ನಲ್ಲಿ 100ಕ್ಕೆ 100 ಸ್ಥಾನ ಪಡೆದು ಗೆಲ್ಲಲೇಬೇಕು ಎಂಬ ಶಪಥವನ್ನ ಹೊಂದಿದ್ದೇವೆ. ಅದಕ್ಕೆ ತಮ್ಮ ಮಾರ್ಗದರ್ಶನದ ಅತ್ಯಗತ್ಯ ಇದೆ ಎಂದು ಹೇಳಿದರು. ಟೈಮ್ನ ಅಭಾವ ಖಂಡಿತ ಉಂಟು. ಆದ್ರಿಂದ ನಮ್ಮನ್ನು ಉದ್ದೇಶಿಸಿ ನಮಗೆ ಮೋಟಿವೇಶನ್ ಮಾಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿಗಳು. ಇವತ್ತು ಉಡುಪಿ ಇರ್ಬೋದು, ಮಂಗಳೂರು ಜಿಲ್ಲೆಗಳಿರ್ಬೋದು, ಇಲ್ಲಿ ನಾವು ಕಾಂಗ್ರೆಸ್ಸಿನ ಬಗ್ಗೆ ಯಾವ ರೀತಿ ಕೆಲಸ ಮಾಡ್ಬೇಕನ್ನತಕ್ಕಂಥದ್ದು ತಾವು ಸರಿಯಾದ ರೀತಿ ನಮಗೆ ಮಾರ್ಗದರ್ಶನ ಕೊಡಬೇಕು. ಯಾಕಂದ್ರೆ ಮುಂದಿನ ಎಲೆಕ್ಷನ್ ಅಲ್ಲಿ 100ಕ್ಕೆ 100 ನಾವು ಗೆಲ್ಲತಕ್ಕಂಥ ಶಪಥವನ್ನು ತಂದಿದ್ದೇವೆ. ಇದು ನಮ್ಮ ಕಮಿಟ್ಮೆಂಟ್. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಅಶೋಕ್ ಕುಮಾರ್ ಕೊಡವೂರು, ಕೆಪಿಸಿಸಿ ಉಪಾಧ್ಯಕ್ಷ ಎಂಎ ಗಫೂರ್, ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ಕಿಶನ್ ಹೆಗ್ಡೆ ಕೊಳೆಬೈಲ್, ಕೆಪಿಸಿಸಿ ಸಂಯೋಜಕ ನವೀನ್ ಚಂದ್ರ ಶೆಟ್ಟಿ, ಕೆಪಿಸಿಸಿ ಪ್ರಚಾರ ಸಮಿತಿಯ ಉಪಾಧ್ಯಕ್ಷ ಮುನೀರ್, ಉಡುಪಿ ಜಿಲ್ಲಾ ಅಥ್ಲೆಟಿಕ್ ಅಸೋಸಿಯೇಷನ್ ಅಧ್ಯಕ್ಷ ಹರಿಪ್ರಸಾದ್ ರೈ, ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ಕಾವು ದಿವಾಕರ್ ಶೆಟ್ಟಿ, ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ನವೀನ್ ಚಂದ್ರ ಸುವರ್ಣ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ರವಿರಾಜ್, ವಿ4 ನ್ಯೂಸ್, ಪಡುಬಿದ್ರೆ.
Volkswagen. Volkswagen Mangalore, Airport Road, Yeyadi, Mangalore. Volkswagen.